ಪರಿಸ್ಥಿತಿ ಎಲ್ಲಿ ಇದ್ದ ಎಲ್ಲಿ ಹೊಂಟು ಬಿಡ್ತು. ಎಷ್ಟು ಚೆನ್ನಾಗೈತಲ್ಲ. ಅಯ್ಯೋ ದೇವ್ರೇ. ಆಲ್ಸೋ ಕಾಸ್ಟ್ ಬಂದ್ಬಿಟ್ಟು ಪರ್ ಕೆಜಿ 800 ಇದೆ. ಇದು 1.3 ಎಷ್ಟೋ ಇದೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಅಲ್ಲ, ಒಂದಾದ್ಮೇಲೆ ಒಂದು ಏನಾದರೂ ಆಗ್ತಾ ಇರುತ್ತಲ್ಲ, ಗುಡ್ ಫೇಸ್ ಬಂದೇ ಬರುತ್ತೆ ಅನ್ನೋ ಭಾವನೆ ನನ್ನದು. ನಾನು ಹೊರಟಿರೋದು ಸ್ಟ್ರಾಬೆರಿ ಫಾರ್ಮ್ಗೆ ಅಂತ. ಸೊ ಫುಲ್ ಸನ್ಸ್ಕ್ರೀನ್ ಹಚ್ಕೋತಾ ಇದ್ದೀನಿ ಬಿಕಾಸ್ ಮಧ್ಯಾಹ್ನ ಹೊತ್ತಾಗಿತ್ತು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ತುಂಬ ಆಸೆ ಇತ್ತು ಸ್ಟ್ರಾಬೆರಿ ಫಾರ್ಮಿಗೆ ಬರಬೇಕು ಅಂತ, ಹಾಗೆ ಇವತ್ತು ಬಂದಿದ್ದೀನಿ ಆಯಿತಾ. ಆ್ಯಂಡ್ ತುಂಬ ಹೊಟ್ಟೆ ಹಸುವಾಗ್ತಾ ಇತ್ತು. ಏನೂ ಊಟ ಮಾಡಿಲ್ಲ, ದಾರಿನಲ್ಲಿ ಏನಾದರೂ ಸಿಗ್ಬೋದು ಅಂದರೆ ಇಲ್ಲಿ ಆ್ಯಕ್ಚುಲಿ ಏನೂ ಸಿಗಲ್ಲ. ಚಿಕ್ಕ ಪುಟ್ಟ ಅಂಗಡಿಗಳಿರುತ್ತೆ, ಬಟ್ ಇಫ್ ಯು ರಿಯಲಿ ವಾಂಟ್ ಹ್ಯಾವ್ ಲಂಚ್ ಅಲ್ಲ, ಕಷ್ಟ ಆಗುತ್ತೆ. ಊಟ ಮಾಡಿ ಬನ್ನಿ. 2 o'clock ಸ್ಟಾರ್ಟ್ ಆಗುತ್ತೆ. ನಾನು ಸಂಜೆ ಬ್ಯಾಚ್ನ ಆಪ್ಟ್ ಮಾಡಿದ್ದೀನಿ, ಬಟ್ ಇಲ್ಲಾಂದರೆ ಬೆಳಿಗ್ಗೆ ಬ್ಯಾಚ್ ನಿಮಗಿದೆ. ಸೊ ಬಂದಿದ ತಕ್ಷಣ ಫಸ್ಟ್ ಆಬ್ವಿಯಸ್ಲಿ ನನಗೆ ಎಳ್ನೀರು ಇಷ್ಟ ಅಂತ ಎಳ್ನೀರು, ಆಮೇಲೆ ಅಲ್ಲೇನು ಸ್ಟ್ರಾಬೆರಿ ಶೇಕ್ಸ್ ಎಲ್ಲ ಇದೆಯಂತೆ, ಅದನ್ನು ತಗೊಂಡು ಆಮೇಲೆ ಸ್ಟ್ರಾಬೆರಿ ಪಿಕಿಂಗ್ ಮಾಡಬೇಕು. ಆ್ಯಕ್ಚುಲಿ ಸರ್ಪ್ರೈಸಿಂಗ್ಲಿ ಅವ್ರ ಸ್ಲಾಟ್ಸ್ ಎಲ್ಲ ಫುಲ್ ಆಗಿದೆ ಅಂದರು. ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ, ಒಂದು 4 ಜನ ಇದ್ದಾರೆ. ಆ್ಯಕ್ಚುಲಿ ಒಂದು 6 ಜನ ಇದ್ದಾರೆ ನನ್ನ ಬಿಟ್ಟರೆ. ಬಟ್ ಐ ಹೋಪ್ ಇಟ್ಸ್ ಗೋನ್ ಬಿ ಅ ನೈಸ್ ಎಕ್ಸ್ಪೀರಿಯನ್ಸ್. ಪುಟಾಣಿ ಮಕ್ಕಳ ಜೊತೆ ಬರೋದಕ್ಕೆ, ಕಪಲ್ ಡೇಟ್ಸ್ಗೆ ಚೆನ್ನಾಗಿರುವಂಥ ಜಾಗ. ಸ್ಟ್ರಾಬೆರಿ ಸೀಸನಲ್ಲಿ ಫ್ರೆಶ್ ಆಗಿರುವಂಥ ಸ್ಟ್ರಾಬೆರೀಸ್ ಫಾರ್ಮಿಂದ ನಾವೇ ತಗೋಬೋದು. ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್, ಹೊಸದಾಗಿರುತ್ತೆ, ಟ್ರೈ ಮಾಡೋಣ ಅಂತ 2 hours ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ ಆಯಿತಾ. ಫಸ್ಟ್ ಇಲ್ಲಿ ಏನೋ ಪುಟ್ಟ ಕೆಫೆನಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಸಿಗುತ್ತೆ, ಹೊಟ್ಟೆ ಹಸುವಾಗ್ತಿತ್ತು ಅಂತ ಇಲ್ಲಿ ಬಂದೆ. ಸ್ಯಾಂಡ್ವಿಚ್, ನ್ಯಾಚೋಸ್, ಸ್ಟ್ರಾಬೆರಿ ಮಿಲ್ಕ್ ಶೇಕ್, ಸ್ಟ್ರಾಬೆರಿ ಸೋಡಾ, ಕೆಲವೊಂದು ಫುಡ್ ಆಪ್ಷನ್ಸ್ ಇದೆ. ನೀವಿಲ್ಲಿ ಎಂಟ್ರಿಗಂತ 500 rupees ಪೇ ಮಾಡ್ತೀರಾ, ಓಕೆ. ಬಟ್ ಹಾಗಂತ ಸ್ಟ್ರಾಬೆರಿ ಎಲ್ಲ ಪಿಕ್ ಮಾಡಿ ಮನೆಗೆ ಹೋಗಂಗಿಲ್ಲ, ಅದಕ್ಕೆ ಎಕ್ಸ್ಟ್ರಾ ಯು ಹ್ಯಾವ್ ಟು ಪೇ ಪರ್ ಕೆಜಿ 800 rupees. ಆ್ಯಂಡ್ ಐ ಹೋಪ್ ಈ ಸ್ಟ್ರಾಬೆರಿ ಕ್ವಾಲಿಟೀಸ್ ಫ್ರೆಶ್ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಲೆಟ್ ಅಸ್ ಸಿ. ಬೇಗ ಹೋಗೋಣ, ತುಂಬ ಜನ ಬರ್ತಾ ಇದ್ದಾರೆ, ಖಾಲಿ ಆಗಿಬಿಡುತ್ತೆ. ನಾನು ಹೋಗಿದ್ದು ತಿಮ್ಮನಾಯಕನಹಳ್ಳಿ ಹತ್ರ. ಆ್ಯಂಡ್ ಈ ಥರ ಇತ್ತು ಸ್ಟ್ರಾಬೆರಿ ಫಾರ್ಮ್. ಇದಲ್ಲದೆ ಒಂದಷ್ಟು ವೆಜಿಟೇಬಲ್ ಪ್ಲಾಂಟೇಶನ್ ಅದನ್ನು ಕೂಡ ಮಾಡ್ತಾರೆ ಇಲ್ಲಿ. ಇದೆಯಲ್ಲ ನನ್ನ ಹಿಂದ್ಗಡೆ, ಇದೆಲ್ಲ ಅಮೆರಿಕಾ ವೆರೈಟಿ ಅಂತೆ, ಆ ಕಡೆ ಇಟಲಿ ವೆರೈಟಿ ಸ್ಟ್ರಾಬೆರೀಸ್ ಇದೆಯಂತೆ. ಗೊತ್ತಿಲ್ಲ, ಹೇಳ್ತಾರೆ, ನಾನು ನಂಬ್ತಾ ಇದ್ದೀನಿ. ನೋಡಿ, ಜಸ್ಟ್ ಚೆಕ್ ದಿಸ್ ಔಟ್, ಸ್ಟ್ರಾಬೆರೀಸ್. ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಪಿಕ್ ಮಾಡಿಬಿಡಿ ಆಯಿತಾ. ಈ ಥರದ ಪಿಕ್ ಮಾಡಿದ್ರೆ ಸ್ವಲ್ಪ ಹುಳಿ ಇರುತ್ತೆ, ಇನ್ನೂ ಕೆಂಪಾಗಿರುತ್ತೆ, ಡೀಪ್ ರೆಡ್ ಕಲರ್, ಅದನ್ನು ಪಿಕ್ ಮಾಡಿ ಸಿಹಿ ಆಗಿರುತ್ತೆ ಆಯಿತಾ. ತುಂಬ ಇರುತ್ತೆ, ನಿಮಗೆ ಎಷ್ಟು ಬೇಕು ಅಷ್ಟು ಪಿಕ್ ಮಾಡಬೇಕು. ಬಟ್ ಮನೆಗೆ ತಗೋಬೇಕಾದ್ರೆ ನೋಡಿ, ಅಲ್ಲಿ ವೇಟ್ ಚೆಕ್ ಮಾಡಿಸ್ತಾರಲ್ವಾ. ಆ್ಯಂಡ್ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಬಟ್ ತುಂಬ ಬೋರಿಂಗ್ ಅನ್ನಿಸ್ತು ಆಫ್ಟರ್ ಅ ಪಾಯಿಂಟ್, ಯಾಕಂದರೆ ಯಾರೂ ಬಂದು ಎಕ್ಸ್ಪ್ಲೇನ್ ಮಾಡಲ್ಲ ಸ್ಟ್ರಾಬೆರಿನ ಹೇಗೆ ಗ್ರೋ ಮಾಡೋದು, ಹೇಗೆ ಅದನ್ನು ಹಾರ್ವೆಸ್ಟ್ ಮಾಡೋದು, ಯಾವ ರೀತಿ ಅದನ್ನು ಸ್ಟೋರ್ ಮಾಡಬೇಕು, ಏನು ಹೇಳಲ್ಲ ಗೊತ್ತಾ. ನಾವೇ ಹೋಗೋದು, ಪಿಕ್ ಮಾಡೋದು, ತಗೊಂಡು ಬರೋದು, ಅಷ್ಟೇ ಮುಗೀತು. ಈ ಥರ ಡೀಪ್ ರೆಡ್ ಇರೋದು ಸಖತ್ ಸ್ವೀಟ್ ಆಗಿದೆ. ಹುಳ ಕಚ್ಚಿತು. ಸರ್ 800 ರೂಪಾಯಿ ಜಾಸ್ತಿ ಆಗಿಲ್ವಾ? ಓನರ್ ಹತ್ರನಾ? ಎಷ್ಟಿದೆ ಇದರಲ್ಲಿ? ಬರ್ತಾನೆ ಇಲ್ಲ. ಸೊ ಇಷ್ಟು ಸ್ಟ್ರಾಬೆರೀಸ್ನ ನಾನು ಪಿಕ್ ಮಾಡಿದೆ. ಆ್ಯಕ್ಚುಲಿ ಟೈಮ್ ತಗೊಂಡು ಪೇಷನ್ಸಿಂದ ನೋಡ್ಕೊಂಡು ಪಿಕ್ ಮಾಡಬೇಕಾಯ್ತಾ. ಅಲ್ಲಿಂದ ಇಲ್ಲಿ ತನಕ ಬಂದಮೇಲೆ ನಂತರ ಡಬ್ಬ ಎಲ್ಲ ತಗೋಬೇಡಿ. ಮೇಕ್ ಶ್ಯೂರ್ ತುಂಬ ಕೆಂಪಗಿರುತ್ತೆ, ಸ್ವೀಟ್ ಆಗಿರುತ್ತೆ, ಅಂಥದ್ದು ಮಾತ್ರ ಪಿಕ್ ಮಾಡ್ತೀರಾ, ಬಿಕಾಸ್ ಅದು ನಿಜವಾಗ್ಲೂ ಸ್ವೀಟ್ ಆಗಿರುತ್ತೆ. ಆಲ್ಸೋ ಕಾಸ್ಟ್ ಬಂದುಬಿಟ್ಟು ಪರ್ ಕೆಜಿ 800 ಇದೆ. ಇದು 1.3 ಎಷ್ಟೋ ಇದೆ. ಸೊ ಹಾಗಾಗಿ 1040 ರೂಪಾಯಿ ಆಯಿತು ಅಷ್ಟೇ. ಇವಾಗ ಇನ್ನೊಂದು ಫಾರ್ಮ್ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಹೋಗಬೇಕಾ ಬೇಡವಾ ಅಂತ. ಲೆಟ್ಸ್ ಸಿ. ಕೊಡಿ. ನನಗನ್ಸುತ್ತೆ ಇಂಥ ಎಕ್ಸ್ಪೀರಿಯನ್ಸ್ ಇದ್ದಾಗ ಅಷ್ಟೇ ವರ್ತ್ ಇಟ್ ಅಂತ ಅನ್ನಿಸ್ಬೇಕು ಅಂತ. ನನಗೆ ಸ್ಟ್ರಾಬೆರೀಸ್ ಇಷ್ಟ ಅಂತ ಈ ಒಂದು ಎಕ್ಸ್ಪೀರಿಯನ್ಸ್ ಪರವಾಗಿಲ್ಲ ಅನ್ನಿಸ್ತು. ಅಕಸ್ಮಾತ್ ನಿಮಗೆ ಈ ಆಕ್ಟಿವಿಟೀಸಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂದರೆ ಯಾಕಾದರೂ ಬಂದಿದ್ದೀವಿ ಇಷ್ಟು ದೂರ ಅಂತ ಅನಿಸುತ್ತೆ ತಾನೆ. ಎನಿವೇಸ್, ವಾಪಸ್ ಹೋಗ್ತಾ ಈ ಬ್ಯೂಟಿಫುಲ್ ವ್ಯೂ ಜೊತೆಗೆ ಮನೆ ರೀಚ್ ಆಗಿ ಹಾಗೆ ಎಕ್ಸೈಟ್ಮೆಂಟ್ ಸ್ಟ್ರಾಬೆರಿ ಶೇಕ್ ಮಾಡಬೇಕು ಅಂತ. ಇದು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿರೋದು ಮಹಾಬಲೇಶ್ವರ್ ಸ್ಟ್ರಾಬೆರಿ ಅಂತೆ. ಆ್ಯಂಡ್ ಇದು ಇವಾಗ ನಾನು ತಂದಿರುವಂಥ ಸ್ಟ್ರಾಬೆರಿ ಅಂತ ಅನ್ನೋದು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನೋಡಿ ಎಷ್ಟು ಹಾಳಿರುತ್ತೆ ಅಂದರೆ, ಈ ಥರ ಇರುತ್ತೆ. ಐಲ್ ಬಿ ವೆರಿ ಆನೆಸ್ಟ್, ನಾನು ಫಾರ್ಮಿಂದ ತಂದಿರುವಂಥ ಸ್ಟ್ರಾಬೆರಿ ಕಂಪೇರ್ ಮಾಡಿದ್ರೆ ಮಹಾಬಲೇಶ್ವರಿಂದ ಸ್ಟ್ರಾಬೆರಿ ಸಿಗುತ್ತಲ್ವ ಆನ್ಲೈನ್ ಬ್ಲಿಂಕಿಟಲ್ಲಿ ಅಥವಾ ಸ್ಟೋರ್ಸಲ್ಲಿ, ಅದೇ ತುಂಬ ಸ್ವೀಟಾಗಿತ್ತು ಆಯಿತಾ. ಬಟ್ ಒಂದು ಬ್ಯಾಡ್ ಥಿಂಗ್ ಅಂದರೆ ಸ್ಟ್ರಾಬೆರೀಸ್ಗೆ ರೇಟ್ ಜಾಸ್ತಿ, ಆದರೆ ಅಷ್ಟೇ ಹಾಳಾಗಿರುತ್ತೆ ಅಲ್ವಾ. ನಾವು 1 kg ತೊಗೊಂಡ್ರೆ ಅದರಲ್ಲೊಂದು 3/4 kg ಅಥವಾ ಅರ್ಧ kg ಚೆನ್ನಾಗಿರುತ್ತೆ. ಎನಿವೇಸ್, ಇವಾಗ ಇದರಿಂದ
ಮಿಲ್ಕ್ ಶೇಕ್ ಜೊತೆಗೆ ಓಟ್ಸ್ಗೂ ಹಾಗೆ ಹಾಕಿ ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ. ಬ್ಲೂಬೆರಿ, ಬಾಳೆಹಣ್ಣು, ಸ್ಟ್ರಾಬೆರಿ ಜೊತೆಗೆ ಒಂದು ಸ್ವಲ್ಪ ಆ್ಯಪಲ್, ಸಿಂಪಲ್ ಆ್ಯಂಡ್ ಈಸಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಇವತ್ತು. ಲಾಸ್ಟ್ ಫ್ಯೂ ವಿಡಿಯೋಸಲ್ಲಿ ನೋಡಿದ್ರಲ್ವ, ನಾವೆಲ್ಲರೂ ಊರಿಗೆ ಹೋಗಿದ್ವಿ. ಊರಿಗೆ ಹೋದಾಗ ಆಬ್ವಿಯಸ್ಲಿ ನಂದೊಂದು ಇನ್ಸಿಡೆಂಟ್ ಆದರೆ ಊರಲ್ಲಿ ಮತ್ತೊಂದು ಇನ್ಸಿಡೆಂಟ್ ಆಗಿತ್ತು. ತಾತನಿಗೆ ಒಂದು ಪುಟ್ಟ ಗಾಯ ಆಗಿತ್ತು. ಮನೆಗೆ ಬಂದಾದಮೇಲೆ ಅವರಿಗೆ ತುಂಬ ಜಾಸ್ತಿ ಜ್ವರನೂ ಬಂದಿತ್ತು. ಆಮೇಲೆ ಏನಕ್ಕಂತ ನೋಡಿದ್ರೆ ಕಾಲು ಬೇರೆ ಸ್ವೆಲ್ಲಿಂಗ್ ಆಗಿತ್ತು ಗೊತ್ತಾ. ಸೊ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಅವ್ರನ್ನ ಕರ್ಕೊಂಡು ಹೋಗಬೇಕು. ಬಿಕಾಸ್ 4-5 ಡೇಸ್ ಆದ್ರೂ ಅವರ ಲೆಗ್ಗಲ್ಲಿ ಆಗಿರುವಂಥ ಒಂದು ಚಿಕ್ಕ ಗಾಯ ಕಮ್ಮಿನೇ ಆಗಿರಲಿಲ್ಲ. ನೋಡೋಣ ಏನು ಹೇಳ್ತಾರೆ ಅಂತ ಡಾಕ್ಟರ್. ಬಟ್ ಮೀನ್ ವೈಲ್ ನನ್ನ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಆ್ಯಂಡ್ ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಇದು. ನನಗೆ ಮಾಡೋದಕ್ಕೂ ಈಸಿ, ಅಷ್ಟೇ ಯಮ್ಮಿ ಆಗಿರುತ್ತೆ. ಹಾಲಲ್ಲಿ ಒಂದು ಸ್ವಲ್ಪ ಓಟ್ಸ್ನ ಬಾಯ್ಲ್ ಮಾಡಿದ್ದೀನಿ. ಅದಕ್ಕೆ ಚಿಯಾ ಸೀಡ್ಸ್, ಆಮೇಲೆ ಅಗಸೆ ಬೀಜ ಜೊತೆಗೆ ಕಟ್ ಮಾಡಿರೋಂಥ ಫ್ರೂಟ್ಸ್ನ ಹಾಕಿ ತಿಂದರೆ ರೆಡಿ. ಪ್ರತಿದಿನ ತಾತ ಬೆಳಿಗ್ಗೆ ಒಂದು ಸತಿ, ಮಧ್ಯಾಹ್ನ ಒಂದು ಸತಿ, ಸಂಜೆ ಒಂದು ಸತಿ ವಾಕಿಂಗ್ ಹೋಗ್ತಾರೆ. ಅಂದರೆ ಮನೆ ಒಳಗಡೆನೇ ಇದ್ದು ಟಿ ವಿ ನೋಡ್ತಾರೆ, ನ್ಯೂಸ್ ಪೇಪರ್ ಓದ್ತಾರೆ. ಇಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲೇ ಒಂದು 200-300 ಮೀಟರ್ಸ್ ಹೋಗಿ ಒಂದು ಬೆಂಚಲ್ಲಿ ಕೂತ್ಕೋತಾರೆ, ಅಲ್ಲಿ ಜಾಗ ಇದೆಯಂತ. ಹಾಗೆ ಬರ್ತಾರೆ, ಅವ್ರಿಗೂ ಟೈಮ್ ಪಾಸ್ ಆಗುತ್ತಲ್ವ. ಬಟ್ 4-5 ಡೇಸ್ ಆಯಿತು ಮನೆ ಒಳಗಡೆನೇ ಇದ್ದಾರೆ ಗೊತ್ತಾ ಪಾಪ. ಆ ಪೇಪರ್ ಕೊಡು ಸ್ವಲ್ಪ. ತಿರ್ಗಾಡಕ್ಕೆ ಹೋಗೋಣ. ನೋಡಿ ಹೆಂಗೆ ಹೇಳ್ತಾ ಇದ್ದೀಯ, ಬೇಕು ಅಂತ ಹೇಳೋದು, ಹೇಳೋದಕ್ಕಲ್ಲ. ನೋಡೋದು ಏನಂತಾರೆ ಅಂತ. ಇಲ್ಲಿಂದ ಅಲ್ಲಿಗೆ ಈಗ ಎತ್ತಕ್ಕೆ ಆಗತ್ತೆ ಇಲ್ಲ. ಆದರೆ ನಾನು ಕೆಳಗೆ ಕಾರಲ್ಲಿ ಹೋಗೋಣ. ಕಾರಲ್ಲೂ ಬೇಡ, ಕೈಯಲ್ಲಿ ಬೇಡ. ಪೇಪರ್ ಕೊಡು ಇವತ್ತಿಂದ. ಸ್ವಲ್ಪ ನೋಡ್ತಾ ಕೊಡ್ತಾ ಇದ್ದೀನಿ. ನಮ್ಮ ತಾತನ ಕಾಲು ನೋಡಿ, ಈ ವಯಸ್ಸಿಗೆ ಅವ್ರಿಗೆ ಈ ಥರ ಇದೆ. ನಾನು ಬರಬೇಕಾಗಿತ್ತಲ್ಲ, ಯಾಕೆ ಬಂದಲ್ಲ ನೋಡೋಕ್ಕೆ. ಯಾಕಣ್ಣ ಅಂತದ್ಲಲ್ಲ ಆದರೆ ಶನಿವಾರ ಭಾನುವಾರ 5 ದಿವಸ ಆಯಿತು. ಇನ್ನೂ 1 ವಾರ ಬೇಕು. ಇನ್ನೂ 1 ವಾರ. ಏನು ಪೇಪರಾ? ಟಿವಿ ರಾಜ್ಕುಮಾರ್ ಸಿನಿಮಾ ಬೇಕು ಬೇಕಾ? ತಣ್ಣಗೆ ಕೊಡ್ಕೂಡ್ದು ಅಂತ. ಮೆಡಿಸಿನ್, ಡ್ರೆಸ್ಸಿಂಗ್ ಎಲ್ಲ ಮಾಡಿದ್ರು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾನೇ ಇಲ್ಲ. ತಾತ ಅಂತೂ ನೆಲಕ್ಕೆ ಇಡ್ತಾನೆ ಇಲ್ಲ ಕಾಲನ್ನ. ಇಬ್ಬರು ಎತ್ಕೊಂಡು ಓಡಾಡಬೇಕಾಗಿತ್ತು. ಸೊ ಇನ್ನೇನು ಮಾಡೋಣ, ಮತ್ತೆ ಹಾಸ್ಪಿಟಲ್ ವಿಸಿಟ್ ಮಾಡಬೇಕು ಅಂತ ಇವತ್ತು ಹೊರಟಿದ್ದೀವಿ. ಎಲ್ಲಿ ಹೋದ್ರೂ ತಾತ ನಾನು ಇಬ್ಬರು ಒಟ್ಟಿಗೆ ಹೋಗ್ತೀವಿ. ಬಟ್ ತಾತ ಮನೇಲಿದ್ದಾರೆ, ನಾನಿವಾಗ ಹೊರಡ್ತಾ ಇದ್ದೀನಿ. ಅವ್ರಿಗೂ ಪಾಪ ಮನೆಯಲ್ಲೇ ಕೂತು ಬೇಜಾರಾಗುತ್ತೆ. ಜಾಸ್ತಿ ಓಡಾಡಕ್ಕಂತೂ ಆಗಲ್ಲ ಅವ್ರಿಗೆ ಈ ವಯಸ್ಸಲ್ಲಿ. ಬಟ್ ಅಂದ್ರೂ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ನನ್ನ ಜೊತೆ ಬರೋರು ಎಲ್ಲ ಕಡೆ. ಮೇ ಬಿ 1 ವೀಕ್ ಫುಲ್ ರೆಸ್ಟ್ ಬೇಕಾಗತ್ತೆ ಅನ್ಸುತ್ತೆ. ಯಾಕಂದರೆ ಇಬ್ಬರು ಹಿಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಕಾಲು ಕೆಳಗಡೆ ಇಡೋದಕ್ಕಾಗಲ್ಲ. ಒಳ್ಳೆ ಟೈಮ್ ಅಲ್ವಾ, ಕೂತಲ್ಲೇ ಏನಾದರೂ ಒಂದು ಆಗುತ್ತೆ. ಬಟ್ ಏನು ಮಾಡೋಣ, ಅವ್ರಿಗೂ ಬೇಜಾರು ಪಾಪ. ಎನಿವೆ, ಸ್ಟ್ರಾಬೆರಿ ಸೀಸನ್ಗೆ ಸ್ಟ್ರಾಬೆರಿ ಪಲ್ಪಿ ನೀವು ಲಕ್ಷ್ಮೀ ಜ್ಯೂಸ್ ಸೆಂಟರ್ ಮಲ್ಲೇಶ್ವರಮಲ್ಲಿ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಒನ್ ಆಫ್ ದಿ ಬೆಸ್ಟ್. 120 ರೂಪೀಸ್ಗೆ, ಬಟ್ ವರ್ತ್ ಇಟ್. ಫೈನಲಿ ತಾತ ರೆಡಿ ಆಗಿದ್ದಾರೆ ಪಾಪ, ಹೊರಡಬೇಕು. ನೋಡೋಣ ಏನಂತಾರೆ ಅಂತ. ತುಂಬ ಕಷ್ಟಪಡ್ತಾ ಇದ್ದಾರೆ ತಾತ ಮಾತ್ರ. ಒಂದು ಏನು ಗೊತ್ತಾ, ಈ ಥರ ಒಂದು ಕಾಲು ಫ್ರ್ಯಾಕ್ಚರ್ ಥರ ಆದರೆ ಅಥವಾ ಈ ಥರ ನೋವಾಗಿ ಬ್ಯಾಂಡೇಜ್ ಹಾಕಿದ್ರೆ ಇನ್ನೊಂದು ಕಾಲಿಗೆ ಎಷ್ಟು ಅಂತ ಬಲ ಕೊಡೋದು. ನಮ್ಮ ವಯಸ್ಸಲ್ಲಿ ನೋವಾಗುತ್ತೆ. ಅದೇ ಅವ್ರಿಗೆ ಮುಂಚೆಯಿಂದ ತೊಡೆ ನೋವಿದೆ, ಜಾಸ್ತಿ ನಡೆಯೋಕ್ಕಾಗಲ್ಲ. ಅದ್ರ ಮೇಲೆ ಏನು ಭಾಳ ಕಷ್ಟ ಆಗ್ತೈತಾ. ಸುಧಾರಿಸ್ಕೊಳ್ಳಿ. 5th ಫ್ಲೋರಿಂದ ಇಲ್ಲಿ ಕರ್ಕೊಂಡು ಬರೋ ತನಕ ನಮಗೆ ಸುಸ್ತಾಗಿ ಹೋಗುತ್ತೆ. ಅಪ್ಪಾಜಿ ಅಂತೂ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ. ಮಗ ಮೊದಲು ಬಿಸಿಬಿಡು
ತಡೆಯೋಕ್ಕಾಗೋದು. ಬಿಚ್ತೀವಿ ನೋವು. ಬಿಚ್ತೀವಿ ಆಯ್ತಾ. ಇವತ್ತು ಬಿಚ್ತೀವಿ. ಏನು ನೋವು, ಏನು ತಡೆ, ಏನು ಮುಚ್ಚಕ್ಕೆ ಎಲ್ಲುವೆ ಸೇರಿ ಕಟ್ಬಿಟ್ಟಾರೆ. ಇದು ಕೊಡ್ತೀನಿ ನೋಡಿ, ಇದು ತಿಂದ್ರೆ ಮನ್ಸಿಗೆ ಫ್ರೆಶ್ ಆಗ್ತೈತೆ. ಇದು ತಿನ್ನಿ ನೋಡೋಣ, ಒಂದು ಸ್ವಲ್ಪ ಡೈವರ್ಟ್ ಮಾಡೋದಕ್ಕೆ. ಇಲ್ಲಿ ಬಂದಾಗ ಕರಿತೀನಿ, ಇದು ಬಾಯಿಗೆ ಹಾಕಿಡೋದ. ಹಾಕಿ. ಸಯ್ಯ ಚೆನ್ನಾಗೈತಲ್ಲ. ಅಯ್ಯೋ ಸ್ಟ್ರಾಂಗು, ಸ್ವೀಟು ಸ್ಟ್ರಾಂಗು. ನೋ ಮರೀಲಿ ಅಂತ ನೀವು ಕೊಟ್ಟೆ, ನೋ ಮರಿಬೇಕು ಅಂತ ಕೊಟ್ಟೆ. ಬಹಳ ನೋವಾಗ್ತೈತಾ? ಏನು ಮಾಡ ಲೈಫಲ್ಲಿ ಯಾರಿಗೆ ಯಾವ ಟೈಮ್ನಲ್ಲಿ ಏನಾದರೂ ಆಗ್ಬೋದಲ್ಲ. ನಾವು ಊರಿಗೆ ಹೋಗಿದ್ವಿ, ಬಟ್ ಊರಲ್ಲಿ ಹೋಗಿದ್ದಿನ ಏನೋ ಕೆಲಸ ಮಾಡಿದೆ, ಮರ್ದಿನ ಫುಲ್ ಟೆನ್ಷನ್ ಇತ್ತು ಮನೆಯವ್ರಿಗೆಲ್ಲರಿಗೂ. ಅದ್ರ ಮರ್ದಿನೂ ಫುಲ್ ಟೆನ್ಷನ್. ಅದಾದ್ಮೇಲೆ ಹಬ್ಬ ಮುಗಿಸ್ಕೊಂಡು ಬಂದ್ವಿ ನಾವು. ಹಬ್ಬ ದಿನ ಎಲ್ಲ ಸರಿ ಹೋಗಿತ್ತು. ವಾಪಸ್ ಬರ್ತೀವ, ಇಲ್ಲಿ ಮನೆಗೆ ಬಂದಿದ್ ಮರ್ದಿನ ದಿನ ತಾತನ್ಗೆ ಹುಷಾರಿಲ್ಲ. ನೋಡಿದ್ರೆ ಅಲ್ಲಿ ಕೇಳ್ತವ್ರೆ ಎಲ್ಲರೂ ಕೇಳಲಿ. ನಾನು ಹುಷಾರಾಗಿ ಬರ್ತೇನೆ ಬಿಡಿ, ಎಲ್ಲರಿಗೂ ಒಳ್ಳೇದಾಗತ್ತೆ. ಭಾರಿ ಚೆನ್ನಾಗಿ ನೋಡ್ಕೊತಾವ್ರಿ ಮೊಮ್ಮಗಳು. ಅಪ್ಪಾಜಿ, ದೀಪು ಎಲ್ಲರೂ ನೋಡ್ಕೋತಾರೆ. ಬಟ್ ಮೊಮ್ಮಗಳು ಏನಿದ್ರು ಮೊಮ್ಮಗಳು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳೋದು. ನಾರ್ಮಲ್ ಮೆಡಿಸಿನ್ಸಿಂದ ಆ್ಯಂಟಿಬಯೋಟಿಕ್ಸ್ ಆಯಿತು, ಎಲ್ಲ ಟ್ರೈ ಮಾಡಿದ್ರೂ ಏನೂ ಕಮ್ಮಿ ಆಗ್ತಾ ಇಲ್ಲ. ಹಾಸ್ಪಿಟಲಿಗೆ ಬಂದಿದ ತಕ್ಷಣ ಆಕ್ಸಿಜನ್ ಟೆಸ್ಟ್ ಆಯಿತು, BP, ಶುಗರ್ ಇದೆಲ್ಲ ಟೆಸ್ಟ್ ಆಯಿತು. ಡಾಕ್ಟರ್ನ ಮೀಟ್ ಮಾಡಿದ್ರು, ಡ್ರೆಸ್ಸಿಂಗ್ ಎಲ್ಲ ತೆಗೆದ್ರು, ಚೆಕ್ ಮಾಡಬೇಕಲ್ಲ ಹೇಗಿದೆ ಅಂತ. ಅದಾದಮೇಲೆ ಫುಲ್ ಲೆಗ್ ಸ್ಕ್ಯಾನ್ ಮಾಡಿ ಬೇರೆ ನೋಡಿದ್ರು, ಏನಾದರೂ ಸಮಸ್ಯೆ ಇದೆಯಾ, ಬ್ಲಡ್ ಕ್ಲಾಟ್ ಆಗಿದೆಯಾ ಅಂತ. ಅಡ್ಮಿಟ್ ಮಾಡ್ತಾವ್ರೆ, ಅಡ್ಮಿಟ್ ಮಾಡ್ತಾವ್ರೆ. 2 ದಿನ ಇಲ್ಲೇ. ಟ್ಯಾಬ್ಲೆಟ್ಸ್ ವರ್ಕ್ ಆಗ್ತಾ ಇಲ್ಲ ಅಂದಮೇಲೆ IV ಫ್ಲೂಯಿಡ್ಸ್ನ ಟ್ರೈ ಮಾಡಬೇಕು. ಇಲ್ಲ ಅಂದರೆ ಇನ್ನು ಸಿವಿಯರ್ ಆದರೆ ಸರ್ಜರಿ ಆಗುತ್ತೆ. ಸೊ ಹಾಗಾಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ನಾವು ಆಸ್ಪತ್ರೆಗೆ ಬಂದಿದ್ದು ಏನಕ್ಕೆ ಅಂದರೆ, ಅವ್ರಿಗೆ ತುಂಬ ನೋವಿದೆ ಅಂತಿದ್ರಲ್ಲ, ಚೆಕಪ್ ಮಾಡಿಸೋಣ, ಬ್ಯಾಂಡೇಜ್ನೇ ತೆಗಿಯೋಣ ಅಂತ. ಬಟ್ ನೋಡಿದ್ರೆ ಅದು ಹಾಗೇ ಇದೆ ಸ್ವೆಲ್ಲಿಂಗ್. ಸೊ IV ಫ್ಲೂಯಿಡ್ಸ್ ಮುಖಾಂತರ ಕೊಟ್ಟರೆ ಸ್ವಲ್ಪ ಪವರ್ಫುಲ್ ಆಗಿರೋಂಥ ಮೆಡಿಸಿನ್ಸ್ ಹೋಗುತ್ತೆ, ಬೇಗ ವಾಸಿ ಆಗುತ್ತೆ ಅಂತ 2 ಡೇಸಲ್ಲಿ. ಬಿಕಾಸ್ ಟ್ಯಾಬ್ಲೆಟ್ಸ್ ಕೊಟ್ಟು ವಾಸಿ ಆಗಿಲ್ಲ, ಅದು ಇನ್ನೂ ಜಾಸ್ತಿ ಆದರೆ ಪಸ್ ಆಗುತ್ತೆ ಅಥವಾ ಬ್ಲಡ್ ಕ್ಲಾಟ್ಸ್ ಆಗುತ್ತೆ, ಮತ್ತು ಸರ್ಜರಿನೇ ಮಾಡಬೇಕಲ್ವಾ ಅಂತ. ಸೊ ಅಷ್ಟು ಎಕ್ಸ್ಟ್ರೀಮ್ಗೆ ಏನಕ್ಕೆ ವೆಯ್ಟ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಅಡ್ಮಿಟ್ ಮಾಡಿದ್ದೀವಿ. ಅವ್ರಿಗೆ ಅಷ್ಟೊಂದೇನೂ ಗೊತ್ತಿಲ್ಲ, ಮಾಡ್ತಾ ಇದ್ದಾರೆ, ಸುಮ್ಮನೆ ಇದ್ದಾರೆ. ಪರಿಸ್ಥಿತಿ ಎಲ್ಲಿ ಹೊಂಟು ಬಿಡ್ತು. ಅಯ್ಯೋ ದೇವ್ರೇ, ಇಲ್ಲಿ ಎಷ್ಟು ದಿವಸ ಇರಬೇಕು ಆಸ್ಪತ್ರೆ? ಇವತ್ತು ನಾಳೆ. ನಾನು ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಒಂದೇ ಉದ್ದೇಶ. ನಾನು ಜಾಸ್ತಿ ಮೂಮೆಂಟ್ಸ್ ತೋರಿಸ್ತಾ ಇಲ್ಲ, ಮನೆಯಲ್ಲಿ ಹೆಂಗೆ ಅವ್ರನ್ನ ಮ್ಯಾನೇಜ್ ಮಾಡ್ತೀವಿ, ಯಾವ ರೀತಿ ಅಂತ. ಬಟ್ ಒಂದಂತೂ ನಮ್ಮೆಲ್ಲರಿಗೂ ನೆನಪಿರ್ಬೇಕು, ಇವತ್ತು ಇವ್ರಿಗೆ ಹಿಂಗಾಗಿದೆ, ನಮಗೂ ವಯಸ್ಸಾಗುತ್ತೆ, ಯಾರಿಗೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇಷ್ಟ ಇದೆಯೋ ಇಲ್ಲೋ, ಫ್ಯಾಮಿಲಿ ಅಂದಮೇಲೆ ನಮ್ಮವರೇ, ನಾವೇ ಅವ್ರನ್ನ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಇನ್ನೊಬ್ರಿಗೆ ಈ ಥರ ಹೆಲ್ತ್ ಅಪ್ಸೆಟ್ ಆದಾಗ, ಹೆಲ್ತ್ ಇಶ್ಯೂಸ್ ಆದಾಗ ಯಾವತ್ತೂ ಅವನ್ನ ತಿರಸ್ಕಾರ ಮಾಡಲೇಬಾರ್ದು ಅಂತ. ಜಸ್ಟ್ ಸೊ ದ್ಯಾಟ್ ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತೀರಾ, ನನಗೆ ನಿಮ್ಮಿಂದ ಕಲಿಯೋದಿದೆ ಅಥವಾ ನಿಮಗೆ ನಮ್ಮಿಂದನೂ ಕಲಿಯೋದಿರ್ಬೋದು. ಎಷ್ಟು ಚೆನ್ನಾಗಿದ್ದವರು ನನ್ನ ಜೊತೆ ನೋಡಿ ಇವಾಗ ಹಿಂಗಾಗಿದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಪುಟ್ಟ ಮುಳ್ಳು ತಾಗಿರ್ಬೋದು ಅನಿಸುತ್ತೆ, ಯಾರೂ ನೋಡಿಲ್ಲ ಏನು ತಾಗಿದೆ ಅಂತ. ಅದರಿಂದ ಏನೆಲ್ಲ ಸಮಸ್ಯೆ ಆಗಿದೆ. ಈ ವಿಡಿಯೋ ನೋಡ್ತಾ ನಿಮಗೂ ಬೇಜಾರಾಗಿರುತ್ತೆ, ಬಿಕಾಸ್ ತಾತ ಅಂದರೆ ನಿಮ್ಮೆಲ್ಲರಿಗೂ ತುಂಬ ಪ್ರೀತಿ, ತುಂಬ ಇಷ್ಟ ಅಲ್ವಾ. ಡೋಂಟ್ ವರಿ, ಆದಷ್ಟು ಬೇಗ ಹುಷಾರಾಗ್ತಾರೆ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಆ್ಯಂಡ್ ಅಪ್ಡೇಟ್ ಮಾಡ್ತೀನಿ. ಡೋಂಟ್ ವರಿ, ವಿಲ್ ಟೇಕ್ ಕೇರ್ ಆಫ್ ಹಿಮ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಬಾಯ್, ಲಾಟ್ಸ್ ಆಫ್ ಲವ್.